ಪಾರ್ಟಿಲಿ ಜಾಸ್ತಿ ಆಗೋಯ್ತು. ಕಣ್ಣೆಲ್ಲ ಬ್ಲರ್ ಆಗ್ತಾ ಇದ್ದಿಲ್ಲ, ಕಾಣಿಸ್ತಾನೆ ಇಲ್ಲ. ಛೇ. ಏಯ್, ಯಾರೋ ಅಲ್ಲೇ? ನಾನು ಸಂತೋಷನಾ. ಇಷ್ಟೊತ್ತಲ್ಲಿ ಏನೋ ಮಾಡ್ತಿದ್ಯಾ? ಹೋಗಿ ಮಲ್ಗೋ. ಅಣ್ಣ, ಬೇಗ ಕೆಲ್ಸ ಮುಗಿಸಿ ಓದೋಣ ಅಂತ. ಟೈಮ್ ಈಗಾಗಲೇ 4:15. ಓದು ಬೇರೆ ಓದ್ತೀಯ ನೀನು ಓದಿ IAS IPS ಆಫೀಸರ್ ಆಗೋದು ಅಷ್ಟರಲ್ಲೇ ಇದೆ. ನಿನ್ನ ನನ್ನ ಮನೆ ಕೆಲ್ಸಕ್ಕೆ ಇಟ್ಟಿರೋದು, ಓದೋದಿಕ್ಕಲ್ಲ. ನನ್ನ ಕಣ್ಣು ಮುಂದೆ ಯಾರು ಓದ್ ಕೂಡ್ದು. ಹೋಗೋ ಮಲ್ಕೋ. ಲಕ್ಷ್ಮಿ, ಏನಜ್ಜಮ್ಮ? ಏನ್ ಮಾಡ್ತಿದ್ಯಾ ಕೂತ್ಕೊಂಡು? ಕಾಫಿ ಲೋಟಗಳೆಲ್ಲ ಹಾಗೆ ಬಿದ್ದಿದೆ, ತೊಳೆದೇ ಇಲ್ಲ? ಇಲ್ಲ ಅಜ್ಜಮ್ಮ, ಆಗ್ಲೇ ಎಲ್ಲ ತೊಳ್ದೇ ಇದ್ದೀನಿ. ಏನ್ ತೊಳ್ದಿದ್ಯಾ? ಹೋಗ್ ನೋಡು. ಎಲ್ಲ ತೊಳ್ದೇ ಇದೆಯಲ್ಲ ಅಜ್ಜಮ್ಮ? ಏನು? ಎಲ್ಲ ತೊಳ್ದಿದ್ದೀನಿ ಅಜ್ಜಮ್ಮ. ಏನ್ ತೊಳ್ದಿದ್ಯಾ? ನಡಿ, ನಾನ್ ತೋರ್ಸ್ತೀನಿ ಏನ್ ತೊಳ್ದಿದ್ಯಾ ಅಂತ. ನಡಿ. ಎಲ್ಲ ತೊಳ್ದಿದ್ದೀನಿ ಅಜ್ಜಮ್ಮ. ಏನ್ ತೊಳ್ದಿದ್ಯಾ? ಎಲ್ಲ ಸುಮ್ನೆ ಜೋಡಿಸ್ಬಿಟ್ಟು ಸುಳ್ಳು ಬೇರೆ ಹೇಳ್ತೀಯಾ ತೊಳ್ದಿದ್ದೀನಿ ಅಂತ? ತೊಳಿ ಮತ್ತೆ. ತೊಳಿ. ಅಜ್ಜಮ್ಮ, ನೀವು ನನ್ನನ್ನು ಸುಟ್ಟಾಕಿದ್ದಿದ್ರು ಪರವಾಗಿರ್ಲಿಲ್ಲ, ಆದ್ರೆ ನನ್ನ ಉಸಿರಿಗಿಂತ ಮೇಲಾಗಿರೋ ಈ ಕನ್ನಡನೇ ಸುಟ್ಟಾಕ್ತಿದ್ದೀರಲ್ಲ, ಇದ್ ನ್ಯಾಯನ ಹೇಳಿ ಅಜ್ಜಮ್ಮ. ಲಕ್ಷ್ಮಿ, ಅಣ್ಣ, ಕನ್ನಡ ಅಣ್ಣ, ಕನ್ನಡ. ಅಳ್ಬೇಡ ಲಕ್ಷ್ಮಿ, ಅಳ್ಬೇಡ. ಕನ್ನಡನ ಅಷ್ಟು ಸುಲಭವಾಗಿ ಯಾರು ಸುಡಕ್ಕಾಗಲ್ಲ ಲಕ್ಷ್ಮಿ. ಅದನ್ ಸುಟ್ರುನು ಅದು ಕರ್ಗೋಗಕ್ಕೆ ಅದು ಕಾಗ್ದ ಅಲ್ಲ. ಅದನ್ ಸುಟ್ರುನು ಮತ್ತೆ ಮತ್ತೆ ಎದ್ಬರೋ ಫೀನಿಕ್ಸ್ ಪಕ್ಷಿಗಿಂತ ಶ್ರೇಷ್ಠವಾದದ್ದು ನಮ್ ಕನ್ನಡ. ಸರಿಯಾಗಿ ಹೇಳ್ದೆ ಸೂರ್ಯ, ಸರಿಯಾಗಿ ಹೇಳ್ದೆ. ನೀನ್ ಯಾವಾಗ್ಲೂ ಬಂದೆ, ಇಲ್ಲೇನ್ ಮಾಡ್ತಾ ಇದ್ಯಾ? ಬಾರ ಒಳಗೆ. ಅಕ್ಕ, ನಿಮ್ಗೆ ವಯಸ್ಸಾದ್ರೂ ಇನ್ನೂ ಬುದ್ಧಿ ಬಂದಿಲ್ಲ ಅಕ್ಕ. ಅದಕ್ಕೆ ಅಕ್ಕ ಕೇಂದ್ರ ಸರ್ಕಾರ ಇಂಥ ಮಕ್ಕಳಿಗೆ 27% ರಿಸರ್ವೇಶನ್ ಕೊಡುತ್ತೆ. ಇಲ್ಲ ಅಂದ್ರೆ ಇವರೆಲ್ಲ ಮುಂದೆ ಬರೋದು ತುಂಬಾ ಕಷ್ಟ. ನಿನ್ಗೆ ಎಷ್ಟ್ ಹೇಳಿದ್ರೆ ಬುದ್ಧಿ ಬರಲ್ಲ. ನಿಮ್ಮಂತ ಹುಮ್ಮಸ್ಸಿರೋ ಮಕ್ಕಳು ನಮ್ಮ ದೇಶಕ್ಕೆ ಮುಖ್ಯ. ಯಾವುದೇ ಕಷ್ಟ ಬಂದ್ರು ಎದುರಿಸಿ ಮುಂದೆ ಬರ್ಬೇಕು. ಒಳ್ಳೇದಕ್ಕಾಗಿ ನಮ್ ಪ್ರಾಣ ಇರೋವರೆಗೂ ಪ್ರಯತ್ನ ಪಡ್ಬೇಕು, ಸಾಯೋವರೆಗೂ ದುಡಿಬೇಕು. ನೀವು ಮಾತ್ರ ಅಲ್ಲ, ನಿಮ್ ತರ ಇರೋ ಎಲ್ಲಾ ಮಕ್ಕಳು ಈ ದೇಶದ ಬದಲಾವಣೆಗೆ ಕಾರಣ ಆಗ್ಬೇಕು.
ಅಜ್ಜಮ್ಮ ತಾತ ನಿದ್ರೆ ಮಾಡ್ತಿದ್ದಾರೆ. ನೀನ್ ಸುಮ್ನಿರ, ನನಗ್ ಗೊತ್ತಿದೆ. ರೀ ರೀ, ಏನೇ ಮಾತ್ರೆ ತಗೊಳ್ದೆ ನಂಗೆ ಯಾಕೆ ಹಿಂಸೆ ಕೊಡ್ತಾ ಇದ್ದೀರಾ? ತಗೊಳ್ರಿ. ಹೋಗೆ, ನಿನ್ ಕೈನಲ್ಲಿ ಮಾತ್ರೆ ತಿನ್ನೋದಕ್ ನಂಗೆ ಇಷ್ಟ ಇಲ್ಲ. ಹೋಗೆ. ಮಾತ್ರೆ ತಗೊಂಡ್ರೆ ತಗೊಂಡ್ರಿ, ಇಲ್ಲ ಅಂದ್ರೆ ಸಾಯ್ರಿ. ತಾತ ಯಾಕ್ ಮಾತ್ರೆ ಬೇಡ ಅಂದ್ರಿ? ಬೇಡ, ಅವಳ ಕೈನಲ್ಲಿ ಮಾತ್ರೆ ತಗೊಂಡ್ ಬದುಕೋದಕ್ಕಿಂತ ಸಾಯೋದ್ ಮೇಲು. ಹಾಗೆ ಹೇಳ್ಬೇಡಿ ತಾತ, ಅಜ್ಜಮ್ಮ ಏನೋ ಕೋಪದಲ್ಲಿ ಹಾಗೆ ಹೇಳ್ಬಿಟ್ರು. ನಿಂಗ್ ಗೊತ್ತಿಲ್ಲ ಕಣ ಅವಳ ಕೆಟ್ಟ ಬುದ್ಧಿ. ಅದಕ್ಕೆ ನಾನು ಅವಳಿಂದ ದೂರ ಇದ್ದದ್ದು. ಏನೋ ನನ್ ಮಗ ಬಲವಂತ ಮಾಡ್ದ ಅಂತ ಇಲ್ಲಿಗೆ ಬಂದೆ. ಇಲ್ದೆ ಹೋಗಿದ್ರೆ ಆ ಎಸ್ಟೇಟ್ ನಲ್ಲೇ ಆರಾಮಾಗಿರ್ತಿದ್ದೆ. ತಾತ ಮೊದ್ಲು ಮಾತ್ರೆ ತಗೊಳ್ಳಿ, ಅವಾಗ್ಲೇ ನಿಮ್ ಮೈ ಸರಿಯಾಗದು. ಬೇಡ ಕಣ, ಬೇಡ. ಅಪ್ಪ, ನೀವ್ ಯಾವಾಗ ಬದಲಾವಣೆ ಆಗೋದು? ಬೆಳಿಗ್ಗೆ ಅಮ್ಮನ ಬೈತಾ ಇದೀರಲ್ಲ ನೀವು. ಅಲ್ಲ ಕಣ, ಅವಳು ಸುಮ್ನೆ ನೀವು ಅಮ್ಮ ಹೇಳಿದ್ರೆ ಕೇಳ್ಕೊಂಡು ಬಿದ್ದಿರ್ಬೇಕು, ಇಲ್ಲ ಅಂದ್ರೆ ಎಸ್ಟೇಟ್ ಹೋಗ್ತಾ ಇರ್ಬೇಕಷ್ಟೇ. ವಾಟ್ ಇಸ್ ದಿಸ್ ನ್ಯೂಸೆನ್ಸ್? ತಾತ ಸಂತೋಷನ ಏನೋ ಕೋಪದಲ್ಲಿ ಆತರ ಹೇಳ್ಬಿಟ್ರು, ನೀವು ಬೇಜಾರ್ ಮಾಡ್ಕೋಬೇಡಿ ತಾತ. ಬೈ ಮುಚ್ಚ. ಯಾರು ಬಂದ್ ಏನ್ ಬೈದ್ಬಿಟ್ಟು ಹೋದ್ರು ಅವ್ರ ಕೋಪದಲ್ಲಿದ್ದಾರೆ, ಟೆನ್ಷನ್ ಅಲ್ಲಿ ಇದಾರೆ. ನೀನೇನ್ ಊಟಕ್ಕೆ ಉಪ್ಪು ಖಾರ ಹಾಕೊಂಡು ತಿಂತೀಯೋ ಇಲ್ವೋ? ಅದಕ್ಕಲ್ಲ ತಾತ, ಯಾವಾಗ ಬೆಂಕಿ ಉರಿತಾ ಇದ್ಯೋ ನೀರ್ ಹಾಕಿ ಆರ್ಸದ್ ಬಿಟ್ಟು ಅದ್ರ ಮೇಲೆ ಬೆಂಕಿ ಉರಿಯೋ ತರ ಎಣ್ಣೆ ಹಾಕ್ಬಾರ್ದು ಅಂತ ನಮ್ಮ ಅಪ್ಪ ನಂಗೆ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಆತರ ಹೇಳ್ದೆ ತಾತ. ತಗೊಳ್ಳಿ ತಾತ ಮಾತ್ರೆನಾ. ನೀನ್ ಯಾಕೋ ನನ್ನ ಮಗನ ಹುಟ್ಲಿಲ್ಲ. ಶ್ರೀಮಂತರ ಮನೆಯೆಲ್ಲ ಹಾಳು ಮಾಡೋದಕ್ಕೆ ಇಂಥ ಮಕ್ಕಳು ಹುಟ್ಟುಬಿಡ್ತಾರೆ. ತಾತ ಸಮಾಧಾನವಾಗಿರಿ ತಾತ, ಮಾತ್ರೆನ ತಗೊಳ್ಳಿ ತಾತ. ತಗೊಳ್ಳಿ ತಾತ. ಸೂರ್ಯ, ತಾತ ಬಾತ್ರೂಮ್ ಕರ್ಕೊಂಡೋಗು. ಬನ್ನಿ ತಾತ. ಮೆತ್ತಿಗೆ ಬನ್ನಿ ತಾತ, ಮೆತ್ತಿಗೆ ಮೆತ್ತಿಗೆ ತಾತ, ಮೆತ್ತಿಗೆ. ನಮಸ್ಕಾರ ಸರ್. ಸರ್ ನನ್ನ ಹೆಸರು ಸೂರ್ಯ ಅಂತ. ಅದೇ ಅವತ್ ಹೇಳಿದ್ರಲ್ವಾ ಇವತ್ ಬರ್ಬೇಕು ಅಂತ. ನಾನ್ ಹೇಳಿದ್ನಾ? ಹ್ಮ್, ಯಾತಕ್ಕೆ? ಅದೇ ಸರ್ 7ನೇ ತರಗತಿ ಓದ್ಬೇಕು ಅಂತ. ಓಹೋ, ಗೊತ್ತಾಯ್ತು ಗೊತ್ತಾಯ್ತು. ಹಾ. ಶಾಲೆಗ್ ಬಾರ್ದೇನೆ ಪಾಸ್ ಮಾಡ್ತೀನಿ ಅಂತ ಹೇಳಿದ್ದಲ್ಲ ನೀನು. ನೋಡ್ ಮಗು, ಅದೆಲ್ಲ ಖಂಡಿತ ಸಾಧ್ಯ ಇಲ್ಲ. ಶಾಲೆಗ್ ಬಂದು ಸರಿಯಾಗಿ ಅಟೆಂಡೆನ್ಸ್ ಇದ್ರೆ ಮಾತ್ರ ಪರೀಕ್ಷೆ ಬರೀಬಹುದು. ಸರ್ ಸ್ವಲ್ಪ ನೋಡಿ ಸರ್, ನೀವು ಮನ್ಸ್ ಮಾಡಿದ್ರೆ ಆಗುತ್ತೆ ಸರ್. ಏನಪ್ಪ ಯೋಚನೆ ಮಾಡೋದು? ನೀನ್ ಕೇಳ್ತಾ ಇರೋದೇ ತಪ್ಪಪ್ಪ. ಸರ್ ಸ್ವಲ್ಪ ಮನ್ಸ್ ಮಾಡಿ ಸರ್, ನಾನು ಓದಕ್ ತಾನೇ ಕೇಳ್ತಾ ಇರೋದು, ಅದ್ರಲ್ಲಿ ಏನ್ ತಪ್ಪಿದೆ ಸರ್? ನೋಡ್ ಮಗು, ಆತರ ಎಲ್ಲ ಮಾಡಿದ್ರೆ ನನ್ನನ್ನ ಕೆಲಸದಿಂದ ಡಿಸ್ಮಿಸ್ ಮಾಡ್ಬಿಡ್ತಾರೆ, ಗೊತ್ತಾಯ್ತೇನು? ಅದು ಒಂದೇ, ಸರ್ಕಾರದಲ್ಲಿ ಈ ತರ ಯಾವ ರೂಲ್ಸು ಇಲ್ಲಪ್ಪ. ನೀನು ಶಾಲೆಗೆ ಖಂಡಿತವಾಗೂ ಬಂದು ಓದ್ಲೇಬೇಕು. ಸರ್ ಹಾಗಾದ್ರೆ ನಮ್ಮಂತವ್ರು ಓದಿ ಮೇಲ್ ಬರೋದ್ ಸಾಧ್ಯ ಇಲ್ವಾ ಸರ್? ಸಾಧ್ಯ ಇದೆಯಪ್ಪ. ಬೆಳಿಗ್ಗೆ 8 ಗಂಟೆಯಿಂದ 12:15 ಗಂಟೆವರೆಗೂ ಶಾಲೆಗೆ ಬಂದು ಓದಿದ್ರೆ ಸಾಧ್ಯ ಇದೆಯಪ್ಪ. ಸರ್ ನಂಗ್ ಶಾಲೆಗ್ ಬಂದು ಓದ್ಬೇಕು ಅಂತ ಆಸೆ ಇದೆ, ಆದ್ರೆ ನನ್ ಪರಿಸ್ಥಿತಿ ಶಾಲೆಗ್ ಬರಕ್ ಆಗಲ್ಲ ಸರ್. ಶಾಲೆಗೆ ಬಾರದೆ ಏನಪ್ಪಾ ನಿನ್ ಪರಿಸ್ಥಿತಿ ಅಷ್ಟು ಕಷ್ಟವಾಗಿರೋದು? ಪರವಾಗಿಲ್ಲ ಸರ್, ನಾನ್ ತಾಳ್ಮೆಯಿಂದ ಪ್ರಯತ್ನ ಪಡ್ತೀನಿ. ರೀ, ಫೋನ್ ಮಾಡಿದ್ದು ನೀವು. ನೀವ್ ಹೇಳಿ ನೀವ್ ಯಾರು ಅಂತ. ನಾನು ಲೇಬರ್ ಆಫೀಸರ್ ವೆಂಕಟಾಚಲ. ಏನು ವೆಂಕಟಾಚಲನ? ಅವರು ಲೋಕಾಯುಕ್ತ ತಾನೆ? ಹೌದ್ರಿ, ಅವರು ವೆಂಕಟಾಚಲ, ನಾನು ವೆಂಕಟೇಶ್ವರಾಚಲ. ಹೇಳಿ ಸರ್, ನಿಮ್ಗೇನ್ ಬೇಕು? ನಿಮ್ ಮನೇಲಿ ಬಾಲ ಕಾರ್ಮಿಕಿ 11 ವರ್ಷದ ಹುಡುಗಿ ಕೆಲಸ ಮಾಡ್ತಿದ್ದಾಳೆ ಅಂತ ಗೊತ್ತಾಯ್ತು. ನಿಮ್ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ಫೋನ್ ಮಾಡ್ತಾ ಇದೀವಿ. ಏನ್ ಹೇಳ್ತೀರಾ ಸರ್ ನೀವು? ಚಿಕ್ಕ ವಯಸ್ಸು ಹುಡುಗಿನ ಕೆಲ್ಸಕ್ಕೆ ಇಡೋದು ತಪ್ಪಾ? ಸರ್, ನಾವ್ ಅವಳ ಮನೆಗೆ ತಿಂಗಳು ದುಡ್ಡು ಕೊಡ್ತೀವಿ, ಊಟ ಬಟ್ಟೆ ಕೊಡ್ತೀವಿ, ಅದ್ರ ಜೊತೆ ಉಳ್ಕೊಳ್ಳೋಕ್ ಜಾಗನೂ ಕೊಟ್ಟಿದ್ದೀವಿ. ರೇ, ನೀವ್ ಏನೇ ಕೊಟ್ರು ಬಾಲ ಕಾರ್ಮಿಕರನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋದು ತಪ್ಪು. ಕಾನೂನು ಪ್ರಕಾರ ನಿಮಗೆ 2 ವರ್ಷ ಜೈಲು, 20,000 ದಂಡ.
ಹಾಗಾದ್ರೆ ಇವತ್ತೇ ಆ ಹುಡುಗಿನ ಊರಿಗೆ ಕಳ್ಸ್ಬಿಡ್ತೀವಿ. ನೋಡ್ರಿ, ನೀವೇನಾದ್ರೂ ಆ ಹುಡುಗಿನ ಊರಿಗೆ ಕಳ್ಸಿದ್ರೆ ನಿಮಗೆ 4 ವರ್ಷ ಜೈಲು, 40,000 ದಂಡ ಆಗುತ್ತೆ. ಸರ್, ಏನ್ ಹೇಳ್ತಾ ಇದ್ದೀರಾ? ಹೌದ್ರಿ, ನೀವೇನಾದ್ರೂ ಹುಡುಗಿನ ಊರಿಗೆ ಕಳ್ಸಿದ್ರೆ 4 ವರ್ಷ ಜೈಲು, 40,000 ದಂಡ ಆಗುತ್ತೆ. ಸರ್ ಸರ್, ಸ್ವಲ್ಪ ನೋಡಿ ಸರ್, ಹೇಗಾದ್ರೂ ಮಾಡಿ ನನ್ನ ಕಾಪಾಡಿ ಸರ್. ನಿಮ್ಮನ್ನ ನಾನು ಕಾಪಾಡ್ತೀನಿ, ಆದ್ರೆ ನೀವೊಂದ್ ಕೆಲಸ ಮಾಡ್ಬೇಕು. ಏನ್ ಸರ್, ಏನಾದ್ರೂ ನಿಮ್ಗೆ ದುಡ್ಡು ಬೇಕಾ? ರೇ, ಯಾರ ಹತ್ರ ಮಾತಾಡ್ತಿದ್ದೀರಾ? ಈ ಲೇಬರ್ ಆಫೀಸರ್ ವೆಂಕಟೇಶ್ವರಂಗೆ ಲಂಚನ? ನಿಮಗೆ 4 ವರ್ಷ ಜೈಲು, 40,000 ದಂಡ ಹಾಕಿದ್ರೆ ನಿಮಗೆ ಸರಿ ಆಗೋದು. ಸರ್ ಸರ್, ಪ್ಲೀಸ್ ಸರ್, ನಾನು ಹೇಳಿ ತಪ್ಪಾಯ್ತು ಸರ್. ಹೇಗಾದ್ರೂ ಮಾಡಿ ನನ್ಗೆ ಉಪಕಾರ ಮಾಡಿ ಸರ್. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನಾನ್ ಹೇಳೋ ತರ ನೀವು ನಡ್ಕೊಂಡ್ರೆ ನಿಮಗೆ ಉಪಕಾರ ಆಗುತ್ತೆ. ಏನ್ ಹೇಳಿ ಸರ್, ನಾನು ಹಾಗೆ ಮಾಡ್ತೀನಿ. ಆ ಹುಡುಗಿಗೆ ಒಳ್ಳೆ ಊಟ ಕೊಡಿ, ಒಳ್ಳೆ ಬಟ್ಟೆ ಕೊಡಿ. ಹಾಗೇನೆ ಒಂದು ಮುಖ್ಯವಾದ ವಿಷಯ, ಆ ಹುಡುಗಿಗೆ ಶಾಲೆಗೆ ಕಳಿಸಿ ಓದಿಸಿ. ಸರ್, ಕೆಲ್ಸದ ಹುಡುಗಿನ ಶಾಲೆಗ? ಹೌದ್ರಿ, ಯಾಕೆ ಕೆಲ್ಸದ ಹುಡುಗಿ ಓದ್ಬಾರ್ದಾ? ಅದು ಮಾತ್ರ ಆಗಲ್ಲ ಸರ್. ಹಾಗಾದ್ರೆ 4 ವರ್ಷ ಜೈಲು, 40,000 ದಂಡ, ಸರಿನಾ? ಸರ್, ಬೇಕಾದ್ರೆ ನಿಮ್ಗೆ 4 ಲಕ್ಷ ಕೊಡ್ತೀನಿ, ದಯವಿಟ್ಟು ಉಪಕಾರ ಮಾಡಿ ಸರ್. ಹಲೋ ಹಲೋ, ಏ ಗೂಬೆ, ನೀನೇ ಫೋನ್ ಮಾಡ್ತಾ ಇರೋದು ಅಂತ ನನ್ಗೆ ಗೊತ್ತಾಯ್ತು.